ಹಾಯ್ ಫ್ರೆಂಡ್ಸ್, ನಾನು ನವೀನ್ ಅಂತ. ಓಕೆ, ಇವಾಗ ಅಡಿಕೆನಲ್ಲಿ ಹೊಸ್ದಾಗಿ ಒಂದು ಟ್ರೆಂಡಿಂಗ್ ಬಂದಿದೆ. ಅದು ಜೋಡಿ ಅಡಿಕೆ ಸಾಲು ಅಂತ ಮಾಡ್ತಿದ್ದಾರೆ. ಓಕೆ, ನೀವುಗೆ ಅಕಸ್ಮಾತ್ ನಿಮಗೆ ಜೋಡಿ ಅಡಿಕೆ ಮಾಡಲೇಬೇಕು ಅಂತ ಏನಾದರೂ ಒಂದು ಮನಸ್ಸಿಗೆ ಅನಿಸಿದರೆ, ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡಕ್ಕೆ ಮ್ಯಾಕ್ಸಿಮಮ್ 2 ರಿಂದ 3 ಅಡಿ ಗ್ಯಾಪ್ ಇರಲಿ. 3 ಅಡಿ ಗ್ಯಾಪ್ ಇದ್ದರೆ ನಿಮ್ಮದು ಜೋಡಿ ಸಾಲು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಅಂದರೆ ಒಂದು ಸ್ವಲ್ಪ 3 ಅಡಿ ಗ್ಯಾಪಲ್ಲಿ 2 ಸಸಿಯನ್ನು ಹಾಕಿದರೆ ಬರುತ್ತೆ. ಅದನ್ನು ನಾನು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ, ಬರ್ಬೋದು. ಆದರೆ ಈ ರೀತಿ ಒಂದೇ ಗುಂಡಿಯಲ್ಲಿ ನಾನೊಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಲೇಬರ್ ಸಿಗ್ತಿಲ್ಲ, ಇವತ್ತು ಗುಂಡಿ ತೆಗಿಯೋದಕ್ಕೆ ಅಷ್ಟು ರೈಟ್ ಕೇಳ್ತಿದ್ದಾರೆ, ಈಗ ಕೇಳ್ತಿದ್ದಾರೆ, ಜಾಸ್ತಿ ರೈಟ್ ಕೇಳ್ತಿದ್ದಾರೆ ಅಂತ ಒಂದೇ ಗುಂಡಿಯಲ್ಲಿ 2 ಸಸಿ ಹಾಕ್ಬಿಡೋದು. ಈ ರೀತಿ ಒಬ್ಬರು ರೈತರು ಮಾಡ್ತಾಯಿದ್ರು. ಇದು ಮಾಡೋದ್ರಿಂದ ಹೇಗಿದೆ ಅಂದರೆ, ಜಸ್ಟ್ ಇಲ್ಲಿ ಒಂದು ಅರ್ಧ ಅಡಿ ಗ್ಯಾಪ್ ಇದೆ ಒಂದು ಸಸಿಯಿಂದ. ಇಲ್ಲಿಗೆ ಬಂದರೆ ಒಂದು 4 ಅಡಿ ಗ್ಯಾಪ್ ಇದೆ. ಸೊ ಹೀಗೆ ಹೋಗ್ತಾ ಮ್ಯಾಕ್ಸಿಮಮ್ ಒಂದು 8 ಅಡಿ 8.5 ಅಡಿ ಗ್ಯಾಪ್ ಇದೆ. ಸೊ ಈ ರೀತಿ ನಮ್ಮ ತೋಟ ಹದಗೆಟ್ಟು ಹೋಗ್ಬಿಟ್ರೆ, ನಾಳೆ ದಿನ ಒಂದು ಕಲ್ಟಿವೇಷನ್ ಮಾಡಲೇಬೇಕು ಅಂದಾಗ ಯಾವ ರೀತಿ ಕಲ್ಟಿವೇಷನ್ ಮಾಡೋಕ್ಕಾಗುತ್ತೆ? ಇಲ್ಲಿ ಯಾವ ಟಿಲ್ಲರು ಬರೋದಿಲ್ಲ, ಯಾವ ಮಿನಿ ಟ್ಯಾಕ್ಟ್ರಿನೂ ಬರೋದಿಲ್ಲ, ಏನೂ ಬರೋದಿಲ್ಲ. ಮತ್ತು ಇಲ್ಲಿ ಯಾವುದೇ ಒಂದು ಕಾಳು ಮೆಣಸನ್ನು ಹಾಕೋದಾಗಲಿ, ಕೋಕೋ ಹಾಕೋದಾಗಲಿ, ಇಲ್ಲ ಮತ್ತೊಂದು ಜಾಯ್ಕಾಯಿ ಏನೇ ಹಾಕೋದಿದ್ರೂ ಇಲ್ಲಿ ಒಂದು ಯೂನಿಫಾರ್ಮಾಗೇ ಇರೋಲ್ಲ ತೋಟ. ಸೊ ಆದ್ದರಿಂದ ನಿಮಗೆ ಯಾವುದೇ ದೈಕ್ಕೂ ನೀವು ಹಾಕೋಕ್ಕಾಗಲ್ಲ. ಈ ರೀತಿ ಸ್ವಲ್ಪ ಹಾಳಾಗೋಗ್ಬಿಡುತ್ತೆ. ಸೊ ಇದು ಯಾಕೆಂದರೆ ನಮ್ಮ ತೋಟದಲ್ಲಿ ಈ ರೀತಿ ಒಂದು ತೋಟ ಹೀಗಾಗಿ ಒಂದು ಗುಣಿ ಏನೋ ಮರೆತು ಬಿಟ್ಬಿಟ್ಟು ಈ ರೀತಿ ಆಗಿತ್ತು. ಸೊ ಇದೇ ರೀತಿ ನಿಮ್ಮ ಎಲ್ಲ ತೋಟನೂ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ಮೇಂಟೆನೆನ್ಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ರೀತಿ ಮಾಡಬೇಡಿ. ಮಾಡಲೇಬೇಕು ಅಂದರೆ ಒಂದು 3 ಅಡಿ ಗ್ಯಾಪ್ ಬಿಟ್ಬಿಟ್ಟು ಬೇಕಾದ್ರೆ ಜೋಡಿ ಸಾಲು ಅಂತ ಮಾಡ್ಕೊಳ್ಳಿ. ಅದು ಜೋಡಿ ಸಾಲು ಏನು ಇವತ್ತು ಅಗತ್ಯವಿಲ್ಲ ಅಂತ ನನಗನ್ಸುತ್ತೆ. ಏಕೆಂದರೆ ಇವತ್ತು ಅಡಿಕೆನಲ್ಲಿ ಮುಂದಿಗೆ ಇದೇ ರೀತಿ ದುಡ್ಡು ಆದಾಯ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮಗೆ ಅಡಿಕೆನ ನನ್ನ ಲೆಕ್ಕಾಚಾರದಲ್ಲಿ 9/10 ಮಾಡೋದಿದೆಯಲ್ಲ, ಅದು ಬೆಸ್ಟು. ಏಕೆಂದರೆ ಅಡಿಕೆ ಒಳಗೆ ಕೋಕೋ ಹಾಕ್ಬೋದು, ಜಾಯ್ಕಾಯಿ ಹಾಕ್ಬೋದು, ಕಾಫಿ ಹಾಕ್ಬೋದು, ಇಲ್ಲ ಕಾಳುಮೆಣಸು ಹಾಕ್ಬೋದು, ಈ ರೀತಿ ವಿಧವಾಗಿ ಹಾಕ್ಬೋದು. ಸೊ ಅಡಿಕೆನಲ್ಲಿ ದುಡ್ಡು ಇದೇ ರೀತಿ ಇರುತ್ತೆ ಅನ್ನೋದು ನಿಜವಾಗ್ಲೂ ನನಗೂ ನಂಬಿಕೆ ಇಲ್ಲ. ಆದರೂ ಈ ರೀತಿ ತಪ್ಪನ್ನ ಯಾರೂ ರೈತರು ಮಾಡಬೇಡಿ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ. ಓಕೆ.